ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ನಾನು ಒಂದು 2 ದಿನ ಹೋಗಿದ್ದೆ, 2 ಡೇಸು, 4 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ. ನನಗೂ ಗೊತ್ತಿಲ್ಲ ಅದೇನು ಗೆದ್ದಿದ್ದೀವೋ ಯಾವ್ದಾದ್ರು ನಾವು ಹೋಗಿದ್ದೆವು. ಪ್ರಚಾರ ಮಾಡಿದೆವು. ನಂಗೆ ಗೊತ್ತಿಲ್ಲ, ಕೇಳಿಲ್ಲ ನಾನು, ಸುಮ್ಮನೆ ಅಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ಸೊ ಅದನ್ನ ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ. ಅಲ್ಲಿ CM ಪಾಪ ಜೈಲಿಗೆ ಹೋಗಿದ್ರು, ಇಡಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು. ಜನ ಮತ್ತೆ ಸೊರೇನ್, ಹೇಮಂತ್ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ನವರು ಅಲ್ಲ BJPಯವರು ಸುಳ್ಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಅಂತೇಳಿ ಜನ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದ್ರಿಂದಲೇ ನಾವು ಗೆದ್ದಿರೋದು. ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದ್ರಿಂದಲೇ ಗೆದ್ದಿರೋದು. ನಾನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ, ಕೋರ್ಟ್ನವ್ರು ಕೊಡ್ಬೇಕಪ್ಪ ಕ್ಲೀನ್ ಚಿಟ್ಟ. ಜನ ನೋಡಯ್ಯ, ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು ಗೊತ್ತಾ? ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು. ಗೊತ್ತಾಯ್ತಾ? ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು. ಸಾರಿ ಇವ್ರು ಕೇಳ್ತಾ ಇರೋ ಶಿಗ್ಗಾಂವ್ ಚನ್ನಪಟ್ಟಣ ಕ್ಯಾಂಡಿಡೇಟ್ಸ್ ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ಸ್ 87,000 ತಗೊಂಡಿದ್ದಾರೆ. ಆಲ್ಮೋಸ್ಟ್ ಮೇಜರ್ ಕಮ್ಯುನಿಟಿ ಅವರಿಗೆ ವೋಟ್ ಹಾಕ್ದಂಗಿದೆ. Is this another consolidation of ಮೇಜರ್ ಕಮ್ಯುನಿಟಿ ಕೈ ಬಲಪಡಿಸ್ತಾರ ಅಂತ ಸರ್? ಈಗ ಮೇಜರ್ ಕಮ್ಯುನಿಟಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ವೋಟ್ ಹಾಕಿದ್ದಾರೆ. Is this Siddaramaiya's win ಅಂತ? Because ಅಯಿಂದ ಕನ್ಸಾಲಿಡೇಷನ್ ಆಗಿದೆ ಅನ್ಸುತ್ತೆ. It is Congress party's win. It is not ಸಿದ್ದರಾಮಯ್ಯ. ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ ಹೋಗಲ್ಲ. ಇದು ಕಾಂಗ್ರೆಸ್ ಪಾರ್ಟೀಸ್ ವಿನ್. ಇಟ್ ಈಸ್ ಎ ಕಾಂಗ್ರೆಸ್ ಸರ್ಕಾರದ ಗೆಲುವು.